ನಮಸ್ತೆ. ಇವತ್ತು ನಾವು ಅಸಿಡಿಟಿ ಮತ್ತು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಳೋಣ. ಮೆನಿ ಪೇಷಂಟ್ಸ್ ಪ್ಯೂರ್ ಅಸಿಡಿಟಿ ಇರುವಂತವರು ರಿಪೀಟೆಡ್ ಇಸಿಜಿ ಮಾಡಿಸಿದವರು ಸುಮಾರು ಪೇಷಂಟ್ ಇದ್ದಾರೆ. ಅವರಿಗೆ ಹಾರ್ಟ್ ಸಂಬಂಧಿ ಈ ಕಾಯಿಲೆಗಳು ಯಾವುದೂ ಇರಲ್ಲ, ಬಟ್ ಮಂತ್ಲಿ ಅರೌಂಡ್ 10 ಟೈಮ್ಸ್ 11 ಟೈಮ್ಸ್ ಮಾಡಿಸೋರು ಕೂಡ ಇದ್ದಾರೆ. ಸೊ ಪ್ಯಾನಿಕ್ ಮೈಂಡ್ ಅಲ್ಲಿ ಇರುತ್ತೆ. ಅದರ್ ಸೈಡ್ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವರು ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿ ಐಸಿಯುಗೆ ಅಡ್ಮಿಟ್ ಆಗಿ ಬ್ಲಾಕ್ ಆಗಿದ್ದು ಕೂಡ ಪೇಷಂಟ್ಸ್ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮೇನ್ ಡಿಫ್ರೆನ್ಸಿಯೇಷನ್ ಏನ್ ಬರುತ್ತೆ ಸಿಂಪ್ಟಮ್ಸ್ ಅಲ್ಲಿ, ಎಷ್ಟು ಸಾಧ್ಯದಷ್ಟು ಅದು ಪಬ್ಲಿಕ್ ಗೊತ್ತಾಗುವಂತದ್ದು ನಾನು ಲಕ್ಷಣ ನಿಮ್ಮ ಮುಂದೆ ಹೇಳ್ತೀನಿ. ಅಸಿಡಿಟಿಯಲ್ಲಿ ನಮಗೆ ಎದೆ ಭಾರ, ಎದೆ ನೋವು, ಎದೆ ಉರಿ ಇವು ಮೂರು ಕಣ್ಣು ಕಾಣುತ್ತೆ. ಇದ್ರ ಜೊತೆಗೆ ಉರಿ ಅಂಶ ಜಾಸ್ತಿ ಇರುತ್ತೆ. ಸೊ ಎದೆ ಭಾಗದಲ್ಲಿ ಉರಿ ಇರುತ್ತೆ, ಎದೆ ನೋವಿನ ಅಂಶ ಸ್ವಲ್ಪ ಕಂಪೇರಿಟಿವ್ ಲೆಸ್ ಇರುತ್ತೆ. ಹಾರ್ಟ್ ರಿಲೇಟೆಡ್ ತೊಂದರೆ ಇತ್ತು ಅಂತಂದ್ರೆ ಎದೆ ಭಾರ ಜಾಸ್ತಿ ಇರುತ್ತೆ, ಎದೆ ನೋವು ಜಾಸ್ತಿ ಇರುತ್ತೆ, ಉರಿ ಅಂಶ ಕಡಿಮೆ ಇರುತ್ತೆ. ಇದರ ಜೊತೆಗೆ ಆ ಒಂದು ನೋವಿನ ಅಂಶ ಕಿವಿಯ ಮುಂಭಾಗದಿಂದ ಹಿಡಿದು ಇಲ್ಲಿ ಜಾಲೈನ್ ಅಂತ ಹೇಳ್ತೀವಿ, ಅಂದ್ರೆ ಈ ಗದ್ದದ ಭಾಗ ಇರುತ್ತೆ, ಕುತ್ತಿಗೆ ಭಾಗದಲ್ಲಿ ಇರುತ್ತೆ, ಎಡಗಡೆ ಭುಜ ಲೆಫ್ಟ್ ಶೋಲ್ಡರ್ ಭಾಗದಲ್ಲಿ ಇರುತ್ತೆ, ಮತ್ತೆ ಫುಲ್ ಲೆಫ್ಟ್ ಹ್ಯಾಂಡ್ ಬರೋ ಚಾನ್ಸಸ್ ಕೂಡ ಪೇನ್ ಇರುತ್ತೆ. ನಾವು ನೆಕ್ಸ್ಟ್ ಲಕ್ಷಣ ನೋಡಿದ್ವಿ ಅಂತಂದ್ರೆ ವಾಮಿಟಿಂಗ್ ಮತ್ತೆ ನೋಸಿಯಾ ಅಂದ್ರೆ ವಾಕರಿಕೆ. ಈ ವಾಕರಿಕೆ ಸರ್ವೇ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅಲ್ಲಿ ನಮ್ಗೆ ಹುಳಿ ತರ ಬಂದ್ಬಿಡುತ್ತೆ ಅಥವಾ ಕಹಿ ತರ ಬಂದ್ಬಿಡುತ್ತೆ. ಆದ್ರೆ ಹಾರ್ಟ್ ಸಂಬಂಧಿ ತೊಂದರೆ ಇತ್ತು ಅಂತಂದ್ರೆ ಖಾರದ್ದು ಅನುಭವ ಫೀಲ್ ಆಗುತ್ತೆ. ಬಟ್ ಈ ಖಾರದ ಅನುಭವ ಹಾರ್ಟ್ ಪೇಷಂಟ್ಸ್ ಅಸೆಸ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಆ ಟೈಮಲ್ಲಿ ಅವ್ರ ಕಂಡೀಷನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಸರ್ವೇ ಸಾಮಾನ್ಯವಾಗಿ ಎಲ್ಲ ಪೇಷಂಟ್ ಅಸಿಡಿಟಿ ಅವ್ರದ್ದು ಫೀಲಿಂಗ್ ಗೊತ್ತಿರುತ್ತೆ. ಸೊ ಖಾರದ ಅಂಶ ಅಥವಾ ಹುಳಿ ಅಂಶ ಏನ್ ಬಂತು ಅಂತಂದ್ರೆ ಅದು ಅಸಿಡಿಟಿ ಅಂತ ನಾವು ಅಸೆಸ್ ಮಾಡ್ಕೋಬಹುದು. ಥರ್ಡ್ ಪಾಯಿಂಟ್ ನಾವು ಬಂದ್ವಿ ಅಂತಂದ್ರೆ ತಲೆನೋವು. ಸೊ ಅಸಿಡಿಟಿಯಲ್ಲಿ ತಲೆನೋವಿನ ಅಂಶ ಜಾಸ್ತಿ ಬರುತ್ತೆ. ಮೈಗ್ರೇನ್ ಹೆಡ್ಏಕ್ ಸರ್ವೇ ಸಾಮಾನ್ಯವಾಗಿ 90% ಪೇಷಂಟ್ಸ್ ಗೆ ಇದ್ದೇ ಇರುತ್ತೆ. ಜೊತೆಗೆ ಹೆವಿ ಹೆಡೆಡ್ನೆಸ್, ಸೊ ತಲೆ ಭಾರ ಇರುತ್ತೆ. ಅದರ ಅಪೋಸಿಟ್ ಆಗಿ ಹಾರ್ಟ್ ಸಂಬಂಧಿ ತೊಂದರೆ ಇತ್ತು ಅಂತಂದ್ರೆ ತಲೆ ಚಕ್ಕರ್ ಅಂತ ಹೇಳ್ತೀವಿ. ಸೊ ಗಿಡ್ಡಿನೆಸ್ ಇರುತ್ತೆ, ಲೈಟ್ ಹೆಡೆಡ್ನೆಸ್, ಸೊ ಏನೋ ಓಲಾಡ್ದಂಗೆ ತಲೆ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಲೈಟ್ ಹೆಡೆಡ್ನೆಸ್ ಇರುತ್ತೆ. ಇದ್ರ ಜೊತೆಗೆ ಕಾಮನ್ ಸಿಂಪ್ಟಮ್ಸ್ ಅಸಿಡಿಟಿಯಲ್ಲಿ ನಮಗೆ ತೇಗ್ ಬರುವಂತದ್ದು ಇರ್ಬೋದು, ಇಂಡೈಜೆಷನ್ ಜೀರ್ಣ ಸರಿಯಾಗದೆ ಇರುವುದು, ಸಮಯಕ್ಕೆ ಸರಿಯಾಗಿ ಊಟ ಹಸಿವು ಆಗದೆ ಇರುವಂತದ್ದು, ಆಮೇಲೆ ಒಳಗಡೆ ಇಲ್ಲಿ ಭಾರ ಆಗುವಂಥದ್ದು. ಸೊ ಇವೆಲ್ಲ ಲಕ್ಷಣಗಳು ನಮಗೆ ಅಸಿಡಿಟಿಯಲ್ಲಿ ಕಾಣುತ್ತೆ. ಬಾಯಿ ಕಹಿ ಆಗೋದು ಅಥವಾ ಬಾಯಲ್ಲಿ ದುರ್ವಾಸನೆ ಬರೋ. ಹಾರ್ಟ್ ಸಂಬಂಧಿ ಇದ್ರೊಳಗೆ ಕೋಲ್ಡ್ ಸ್ವೆಟ್ಸ್ ಅಂತ ಹೇಳ್ತೀವಿ. ಸೊ ಮೈಕೈ ಎಲ್ಲ ತಣ್ಣು ಆಗುತ್ತೆ, ಬೆವರ್ತಾ ಇರ್ತಾರೆ. ಇಂಪೆಂಡಿಂಗ್ ಡೂಮ್ ಅಂತ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಹಾರ್ಟ್ ಸಂಬಂಧಿ ಕಾಯಿಲೆಯೊಳಗೆ ಕಾಣುತ್ತೆ. ಸೊ ಏನಿದು ಇಂಪೆಂಡಿಂಗ್ ಡೂಮ್? ಚೆಸ್ಟ್ ಕಂಜೆಷನ್ ಅಂತ ಹೇಳ್ತೀವಿ ಅಥವಾ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್ ಎದೆ ಭಾಗದಲ್ಲಿ ನೋವು ಬರುವಂತದ್ದು. ಸೆಕೆಂಡ್ ಶಾರ್ಟ್ನೆಸ್ ಆಫ್ ಬ್ರೆತ್ ಹೇಳ್ತೀವಿ. ಸೊ ಉಸಿರಾಟದ ಸಮಸ್ಯೆ ಅಥವಾ ಉಸಿರಾಟ ಬಿಗಿ ಆಗುವಂಥದ್ದು. ಥರ್ಡ್ ಒನ್ ಪಾಲ್ಪಿಟೇಷನ್, ಸೊ ಎದೆ ಬಡಿತ ನಮಗೆ ಫೀಲ್ ಆಗುವಂಥದ್ದು. ಸೊ ಇದಿಷ್ಟು ಡಿಫ್ರೆನ್ಸಿಯೇಷನ್ ನಾವು ಮಾಡ್ಕೋಬೇಕು. ಹಾಗೆ ಅಸಿಡಿಟಿ ಇರ್ಲಿ, ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಇರ್ಲಿ, ಸೊ ಏನೇ ಸಿಂಪ್ಟಮ್ಸ್ ಬಂದ್ರು ನಾವು ಹೆದರ್ಕೊಳ್ಬಾರ್ದು, ಜೊತೆಗೆ ನಿಗ್ಲೆಕ್ಟ್ ಕೂಡ ಮಾಡಬಾರ್ದು. ಯಾಕೆ ಅಂತಂದ್ರೆ ಹಾರ್ಟ್ ಅಲ್ಲಿ ಕ್ಲಿಯರ್ ಕಟ್ ಹೇಳಿದ್ದಾರೆ, ಎವ್ರಿ ಮಿನಿಟ್ ಮ್ಯಾಟರ್ಸ್. ಸೊ ಥ್ಯಾಂಕ್ ಯು, ಧನ್ಯವಾದಗಳು.